ನಮಸ್ತೆ ಎಲ್ರಿಗೂ. ಮೊದಲನೇದಾಗಿ ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ವರ್ಷದ ಮೊದಲನೆಯ ದಿನ ಗುರುವಾರ ಬಂದಿದೆ. ರಾಯರ ವಾರ ಮಾಡೋ ಅವಕಾಶ ಸಿಕ್ಕಿದೆ. ರಾಯರು ನಮ್ಮ ಮನೆಗೆ ಬಂದು ಇದು 2ನೇ ವಾರ. ಲಾಸ್ಟ್ ಇಯರ್ಗೆ 1 ವಾರ ಪೂಜೆ ಮಾಡಿದ್ದೆ ಮತ್ತು ಈ ವರ್ಷಕ್ಕೆ ಮೊದಲನೇ ವಾರ ನನಗೆ ಪೂಜೆ ಮಾಡೋ ಅವಕಾಶ ಸಿಕ್ಕಿದೆ. ಹೊಸ ವರ್ಷ ಅಂತ ಹೇಳಿದ್ರೆ ನಮಗೆ ಯುಗಾದಿ ಅಂತಲೇ ಹೇಳ್ತಾರೆ. ಆದರೆ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾರಲ್ಲ ಅಂತ ಹೇಳಿ ಮನೆಯಲ್ಲಿ ಸ್ವಲ್ಪ ಕೇಕ್ನ ತಂದು ಸಿಂಪಲಾಗಿ ಕೇಕ್ ಕಟ್ ಮಾಡಿ ನಾವು ಹೊಸ ವರ್ಷನ ಸೆಲೆಬ್ರೇಟ್ ಮಾಡ್ತೀವಿ. ನೈಟು ನಾವು ಕೇಕ್ನ ಕಟ್ ಮಾಡಿರಲಿಲ್ಲ, ಯಾಕೆಂದರೆ ನನ್ನ ಮಗಳು ಬೇಗನೆ ಮಲ್ಕೊತಾಳೆ ಅಂತ ಹೇಳಿ ಕಟ್ ಮಾಡಿಲ್ಲ. ಬೆಳಗ್ಗೆ ವಾರ ಅಲ್ವಾ, ವಾರ ಎಲ್ಲ ಮುಗಿಸ್ಬಿಟ್ಟು ನೀನು ಕೂಡ ಸ್ನಾನ ಮಾಡಿ ಆಮೇಲೆ ಕೇಕ್ನ ಕಟ್ ಮಾಡುವಂತೆ ಅಂತ ಹೇಳಿದ್ದೆ. ಹಾಗಾಗಿ ಬೆಳಗ್ಗೆ ಅವಳು ಕೂಡ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಆಮೇಲೆ ಕೇಕ್ನ ಕಟ್ ಮಾಡಿ ಸ್ಕೂಲ್ಗೆ ಹೊರಟಳು. ನಾನು ಮನೆಯಲ್ಲಿ ಪೂಜೆನೆಲ್ಲ ಮುಗಿಸ್ಬಿಟ್ಟು ಬೆಳಗ್ಗೆ 5:15 ಅಷ್ಟರಲ್ಲಿ ನನ್ನ ಪೂಜೆ ಕೂಡ ಮುಗೀತು. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಂತರ ದೇವಸ್ಥಾನಕ್ಕೆ ಅಂತ ಹೇಳಿ ಬಂದೆ. ರಾಮ ಮಂದಿರದಲ್ಲಿ ಪೂಜೆ ಕೂಡ ಆಯಿತು. ಇವತ್ತೇ ದೇವಸ್ಥಾನಕ್ಕೆ ಬರೋಕ್ಕೆ ಸಾಧ್ಯ ಆಗಿದ್ದು. ಧನುರ್ಮಾಸ ಪೂಜೆನ ಮಾಡ್ತಾನೆ ಇದ್ದೀನಿ, ಆದರೆ ದೇವಸ್ಥಾನಕ್ಕೆ ಬರೋಕ್ಕಾಗಿರಲಿಲ್ಲ. ಇವತ್ತು ದೇವಸ್ಥಾನದಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಪ್ರಸಾದ ತಗೊಂಡು